ಸ್ಟೂಡೆಂಟ್ಸ್, ಐ ಆಮ್ ವೆರಿ ಸ್ಟ್ರಿಕ್ಟ್ ಇನ್ವಿಜಿಲೇಟರ್. ಯಾರ ಚೀಟಿ ತೆಗೆದ್ರೆ ಬೋಟಿ ತೆಗ್ಬಿಡ್ತೀನಿ. ಹಾ, ನಾನು ಎಲ್ಲಿದ್ದೀನಿ? ಏನಾದ ಸರ್, ನೀವ್ ಚೀಟಿ ತೆಗಿಬಿಡಿ ಅಂದ್ರಿ, ನೋಡ್ಕೊಂಡ್ ಬರಿಬಿಡಿ ಅಂದಿಲ್ವಲ್ಲ. ಓ, ಏನ್ ಬರಿತಾ ಇದ್ರಿ ಸರ್? ನಾ ಅಟೆಂಡೆನ್ಸ್ ಹಾಕಿದ್ದೀನಿ ಅಂದೆ, ನಿನ್ ಪ್ರೆಸೆಂಟ್ ಹಾಕಿಲ್ವಲ್ಲ. ಆದ್ರೆ ನಾನು ಬಂದಿದ್ದೀನಲ್ಲ. ಅದ್ ನಮ್ಮಿಬ್ರು ಗೊತ್ತು, ಆಫೀಸಲ್ಲಿ ಗೊತ್ತಿಲ್ವಲ್ಲ. ಸಾರಿ ಸರ್. ನಡಿ ಅವ್ರಿಗೆ. ಅಳಿಸ್ಬಿಟ್ಟೆ ಸರ್, ಅಳಿಸ್ಬಿಟ್ಟೆ. ಅಡಿಷನಲ್ ಬುಕ್ಲೆಟ್ ಕೊಟ್ಟು ಇನ್ನೂ 5 ನಿಮಿಷ ಆಗಿಲ್ಲ, ಅಷ್ಟ್ ಬೇಗ ಬರ್ದ್ಬಿಟ್ಟೇನೋ. ನನ್ ತಲೆಲೆಲ್ಲ ಇದೆ ಸಾರ್. ಗುಡ್, ನಿನ್ನಂತ ಸ್ಟೂಡೆಂಟ್ ಬೇಕಣ. ನಾಕರ್ದಾನ 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 ಧೀರದಾನ. ಸರ್, ನಮ್ಮಪ್ಪಂಗಾದ ಸ್ಟೇಜ್ ಆಗಿದೆ ನಿಮ್ಗೆ. ನಾನೇ ಇಲ್ಲಿ ಎಕ್ಸಾಮ್ ಬರ್ದು ಪಾಸ್ ಆಗಿ ಇಲ್ಲೇ ಇನ್ವಿಜಿಲೇಟರ್ ಬಂದಿದ್ದೀನಿ. ನೀವು ನೋಡಿದ್ರೆ ಇನ್ನೂ ಬರಿತಾನೆ ಇದ್ದೀರಲ್ಲ ಸರ್. ಹೂ ಕಣೋ, 20 ವರ್ಷದಿಂದ ನಾನು ಕಾಪಿ ಹೊಡೆದು ಎಕ್ಸಾಮ್ ಬರಿತಾನೇ ಇದ್ದೀನಿ. ನಾನು ನೋಡ್ಕೊಂಡ್ ಬರ್ದವ್ರಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆತವ್ರೆ. ಅವ್ರು ಬರ್ದಂಗೆ ಬರ್ದ್ರು ನಾನು ಯಾಕ ಪಾಸ್ ಆತಾ ಇಲ್ವಲ್ಲ? ಹೌದಾ? ಹಾ, ನೀವು 20 ವರ್ಷದಿಂದ ಹಿಂಗೆ ಬರೀತಿದ್ದೀರಾ ಸರ್? ಒಂದ್ ಫುಲ್ ಸ್ಟಾಪ್ ಬಿಡಲ್ಲ, ಜೆರಾಕ್ಸ್ ತೆಗೆದು ಬಿಡ್ತೀನಿ. ಆದ್ರೂ ನೀವು ಯಾಕೆ ಪಾಸ್ ಆಗ್ತಿಲ್ಲ ಗೊತ್ತಾ ಸರ್? ಯಾಕೆ? ಅಟ್ಲೀಸ್ಟ್ ರೋಲ್ ನಂಬರ್ ಹೆಸರಾದ್ರೂ ನಿಮ್ ಬರೀಬೇಕಲ್ವ ಸರ್? ಕಾಪಿ ಹೊಡೆದು ಅವಂದೇ ಬರ್ತಾರೆ, ಅದು ಹೆಂಗ್ ಸರ್ ಪಾಸ್ ಆಗ್ತೀರಾ? ಅಡಿಷನಲ್ ಹಾ, ನಾಕರ್ದಾನ ಮತ್ತೆ ಅಷ್ಟು ಬೇಗ ಬರ್ದ್ಬಿಟ್ಟೇನೋ. ನನ್ ತಲೆಲೆಲ್ಲ ಇದೆ ಸಾರ್. ನಾಕರ್ದಾನ ನಾಕರ್ದಾನ. ನೀನ್ ಬರೀತಿರೋದು ನೋಡಿದ್ರೆ ನನ್ಗೆ ಖುಷಿ ಆಗುತ್ತೆ ಕಣ. ತಗೊಳ್ಳೋ ಇನ್ನೊಂದು ಎಕ್ಸ್ಟ್ರಾ ಪೇಪರ್ ಬರೆಯೋ.